ಟಚ್ ಮಾಡಿ ಅಮ್ಮ ಅದನ್ನ. ಓಕೆ, ಥ್ಯಾಂಕ್ ಯು. ಅಮ್ಮ ಅಲ್ಲಿದ್ದಾರೆ, ಹೋಗಿ ರೆಡಿ ಆಗ್ತಾ ಇದಾರೆ. ನಾನಿವಾಗ ಹೋಗೋದಾ ಬೇಡವಾ? ಬೇಡವಾ? ಟಚ್ ಮಾಡ್ತೀರಮ್ಮ? ಬರ್ತಾ ಇದೆ, ಚಿಕ್ಕ ಚಿಕ್ಕ ಇವೆಲ್ಲ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮತ್ತೆ ಇವತ್ತು ನಮ್ಮ ಅತ್ತೆ ಅವರು ಸೀಬರ್ಡ್ ಬಂದಿದ್ದೀವಿ. ಇದು ಕೂಡ ಒನ್ ಆಫ್ ದ ಬೆಸ್ಟ್ ಥೀಮ್ ಪಾರ್ಕ್ ಅಂತಾನೆ ಫೇಮಸ್ ಆಗಿದೆ ಅಬುದಾಬಿಲಿ. ಇದು ಒಂಥರ ಅಕ್ವೇರಿಯಂ ಟೈಪ್ ಅಲ್ಲಿ ಇರುತ್ತೆ, ಫಿಶ್, ಡಾಲ್ಫಿನ್ ಎಲ್ಲ ಇರುತ್ತೆ. ಅದನ್ನ ನೋಡ್ಕೋಬೋಣ. ಇವತ್ತು ನಮ್ಮ ಅತ್ತೆ ನೋಡಿದಾಗ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ನಾನು. ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್. Is this real? Yeah. Touch ಮಾಡಿ ಅಮ್ಮ ಅದನ್ನ. ಓಕೆ, ಥ್ಯಾಂಕ್ ಯು. ಬನ್ನಿವಾ. ಸ್ವಲ್ಪ ಅದ್ ಮಾಡ್ಬಿಟ್ಟು ಕೈಲಿ ಹಿಡ್ಕೊಂಡು ಅದನ್ನ ತಿರುಗಿಸೋದು ಮಾಡೋದು ಆತರ ಮಾಡ್ತಾರೆ. ಆಡ್ತಾ ಇರೋದು ಅದ್ರೊಳಗೆ ವರ್ಕ್ ಮಾಡೋರು. ಅದೇನೇ ವರ್ಕ್ ಮಾಡೋರು ಅವರು. ನೋಡಮ್ಮ ಆಮೆ ನೋಡಿ ಅಲ್ಲಿ. ಆಮೆ, ಆಮೆ ಎಷ್ಟು ಚೆನ್ನಾಗೈತೆ ನೋಡಿ. ಇವಾಗ ನಾವು ನೆಕ್ಸ್ಟ್ ಹೋಗ್ತಾ ಇರೋ ಓಷನ್ ಬಂದು ಒನ್ ಓಷನ್ ಅಂತ. ಈಗ ಬನ್ನಿ ಒಳಗಡೆ ಹೋಗೋಣ. ಬನ್ನಿ ಮಾ, ಹೋಗೋಣ. ಬನ್ನಿ ಮಾ. ಈಗ ಒಂದ್ ಓಷನ್ ತುಂಬಾ ಝೋನ್ಗಳಿದೆ. ಮೈಕ್ರೋ ಓಷನ್, ಎಂಟೆಸ್ ಓಷನ್, ಟ್ರಾಪಿಕಲ್ ಓಷನ್, ತುಂಬಾ ಝೋನ್ಗಳಿದೆ. ನಾವೆಲ್ಲ ಹೋಗಿ, ಮತ್ತೆ ರಾಕ್ ಪಾಯಿಂಟ್, ಮತ್ತೆ ಅಲ್ಲಿ ಬಂದ್ರೆ ಪೋಲಾರ್ ಓಷನ್ ಅಂತ ಏನಿದೆ ಅಲ್ಲಿ ಕಾಣ್ತಿದ್ಯಾ. ಸೊ ಎಲ್ಲ ಓಷನ್ ಹೋಗಿ ಅವನ್ನೆಲ್ಲ ತೋರ್ಸೋಣ. ಸಿ ಅವರತ್ತೆ. ನೆಕ್ಸ್ಟ್ ಹೋಗ್ತಾ ಇರೋ ರೈಡ್ ಬಂದು ಮೈಕ್ರೋ ಓಷನ್ ಝೋನ್ ಅಂತ ಹೋಗ್ತಾ ಇರೋದು. ಆ ಝೋನ್ ಅಲ್ಲಿ ಏನ್ ತೋರಿಸ್ತೀವಿ, ಬನ್ನಿ ಹೋಗೋಣ. ಮೈಕ್ರೋ ಓಷನ್ ಬಂದು ಲೈಕ್ ಒಂಥರ ಅಂದ್ರೆ ಗೇಮ್ ಓಷನ್ ಅಂದ್ರೆ ಗೇಮ್ ಝೋನ್ ಆಗಿರುತ್ತೆ. ಚಿಕ್ಕ ಚಿಕ್ಕ ಗೇಮ್ಗಳು, ರೈಡ್ಗಳು ಎಲ್ಲ ಇರುತ್ತೆ. ಸೊ ಮೇ ಬಿ ಇದನ್ನ ಅಮ್ಮ ಆಡೋ ಡೌಟ್ ಅಂತ ಅನ್ಸುತ್ತೆ, ಬಟ್ ಕೇಳ್ತೀನಿ ಅಮ್ಮನ ಪರ್ಮಿಷನ್ ಆಡ್ತೀರಾ ಅಂತ. ಸೊ ಅಮ್ಮ ರೈಡ್ ಯಾವ ತರ ಮೂವ್ ಆಗುತ್ತೆ ಅಂತ ನೋಡ್ಕೊಂಡು ನೆಕ್ಸ್ಟ್ ಆಡಕ್ ಆಡ್ತಾರೆ. ಸೊ ಇದನ್ನ ನೋಡೋಣ ಬನ್ನಿ. ಬನ್ನಿ ಮಾತ್ರ ಗೊತ್ತಮ್ಮ ಈ ರೋಡ್ ಹಿಂಗ್ ಗೊತ್ತಮ್ಮ ಈ ರೈಡ್ ಯಾವ ತರ ಮೂವ್ ಆಗುತ್ತೆ ನೋಡ್ಕೊಳ್ಳಿ. ಇದು ನೀವು ಆಡ್ತೀವಿ ಅಂತಂದ್ರೆ ಬೇಕಾದ್ರೆ ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗೋಣ, ಓಕೆನಾ? ಈ ರೈಡ್ ಬಂದು ಈ ತರ ಮೂವ್ ಆಗುತ್ತೆ. ಅಮ್ಮ ಆಡ್ತೀರಾ? ಆಡೋಣ. ಇಟ್ಟದಷ್ಟೇ ಅಮ್ಮ, ಬಟ್ ಅಲ್ಲಿ ನಾಗಲ್ಲ, ಚಿಕ್ಕ ರೈಡ್ ಅಷ್ಟೇ. ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಯಾವ ತರ ಇರುತ್ತೆ ಅಂತ ಅಮ್ಮ. ಅಮ್ಮ ಓಕೆನಾ ಹೋಗೋಕೆ? ರೆಡಿನಾ? ಇಟ್ಕೋಬೋದಮ್ಮ, ಇಟ್ಟಿಲ್ಲ ಪಕ್ಕ ಇರ್ತೀನಲ್ಲ ನಾನು. ನೋಡಿ ಮಕ್ಳು ನೋಡಿ ಇಟ್ಕೊಂಡೇ ಇಲ್ಲ ಅಮ್ಮ ಅವರೆಲ್ಲ. ಆತರ ಆರಾಮಾಗಿ ಹೋಗ್ಬೋದು. ಸೊ ಫಸ್ಟ್ ಏನ್ ಗೊತ್ತ ಯಾವ ತರ ರೈಡ್ ಮೂವ್ ಆಗ್ಬಿಟ್ಟು ಅಮ್ಮಂಗ್ ತೋರಿಸ್ತೀನಿ. ಅಮ್ಮಂಗ್ ಅದು ಇಷ್ಟ ಆದ್ರೆ ಮಾತ್ರ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಅವ್ರಿಗೆ ಪ್ರಾಬ್ಲಮ್ ಆಗೋದ್ ಬೇಡ ಅಂತ ಅಷ್ಟೇ. ಸೊ ಬನ್ನಿ ಇವಾಗ ನಾವು ನೆಕ್ಸ್ಟ್ ಈ ರೈಡಿಗೆ ಹೋಗೋಣ. ಅಮ್ಮ ಅಲ್ಲಿದ್ದಾರೆ, ಹೋಗಿ ರೆಡಿ ಆಗ್ತಾ ಇದಾರೆ. ನಾನು ಇವಾಗ ಮೊಬೈಲ್ ಗೊತ್ತಿರ್ಲಿಲ್ಲ, ಮೊಬೈಲ್ ಅಲೋ ಮಾಡಲ್ಲ. ಸ್ವಲ್ಪ ಮೊಬೈಲ್ ಇಟ್ಟು ನಾನು ಅಲ್ಲಿಗೆ ಹೋಗ್ತೀನಿ, ಓಕೆನಾ? ನಾನು ಮತ್ತೆ ಅಮ್ಮ ರೈಡ್ ಆಡಿದ್ವಿ. ಯಾವ್ದು ಗೊತ್ತಾ ಇದು, ಬಟ್ ಅದು ಸ್ವಲ್ಪ ಅವ್ರಿಗೆ ಧೈರ್ಯ ಬರ್ಲಿ ಅಂತ ಐದು ಸರಿ ನಾನು ಅವ್ರ ಜೊತೆ ಹೋಗಿ ಆಡಿದೀನಿ. ಬಟ್ ಈಗ ನಾವು ವಿಡಿಯೋ ಕ್ಯಾಪ್ಚರ್ ಆಗಿ ಅವ್ರದ್ದು ಒಂದು ರೈಡ್ ಅಂತ ಮತ್ತೆ ಹೋಗಿ ಅಂತ ಹೇಳಿದ್ವಿ. ಮತ್ತೆ ಅಮ್ಮ ಹೋಗಿ ರೆಡಿ ಇದ್ದಾರೆ. ಅಮ್ಮ ಹೇಗಿತ್ತಮ್ಮ ಗೇಮು?
ಆ ಗೇಮ್ ಹೇಗಿತ್ತು? ಅಷ್ಟು ಏನ್ ಭಯ ಆಗತ್ತೆ? ಇನ್ನು ಸರಿ ಹೋಗಿ ಅಮ್ಮ ವಿಡಿಯೋ ಮಾಡ್ತೀನಿ ನಾನು ಅಂತ ಅನ್ಸ್ತು, ಹೇಳ್ದೆ. ಅದಕ್ಕೆ ಅಮ್ಮ ಹೋಗೋಣ ಅಂತ ಹೇಳಿದಾರೆ. ಸೊ ಅದಕ್ಕೆ ವಿಡಿಯೋ ಮಾಡ್ತಾರೆ, ಅಮ್ಮ ಹೋಗಲ್ಲ ಆಡ್ತಾರೆ. ಅಮ್ಮ ಓಕೆನಾ? ಓಕೆ ನೋಡಿ ಆರಾಮಾಗಿ ಕೂತಿದಾರೆ ಅವರು. ಎಂಜಾಯ್ ಮಾಡಿ ಅಮ್ಮ. ರೈಡ್ ಮುಗೀತು. ಇವಾಗ ಅಮ್ಮಂದ ಇಳ್ಕೊತಾರೆ ನೋಡ. ಕೇಳ ಇನ್ನೊಂದ್ಸರಿ ಎರಡ್ ಸರಿ ಆಡೋದಲ್ವಾ, ಕೇಳೋಣ ಯಾವ ತರ ಐತಂತ. ನಿಯಮ ಅವ್ರು ಬರ್ತಾರೆ. ಅವ್ರು ಬಂದು ಗೇಟ್ ಓಪನ್ ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿ ಇದೆಯಲ್ಲ ಕಂಬಿ, ಅದು ರಿಲೀಸ್ ಆಗುತ್ತೆ. ಇಲ್ಲಿಂದ ಅಮ್ಮ ಹಿಂಗ್ ಬರ್ತಾರೆ. ಮೈಕ್ರೋ ಓಷನ್ ಫುಲ್ ಆಫ್ ಗೇಮ್ಸ್. ಚಿಕ್ಕ ಮಕ್ಳು ಆಡೋ ರೈಡ್ ಇದೆ. ಅದೊಂದು ಅಲ್ಲೊಂದು ರೈಡ್ ಇದೆ, ಬಟ್ ಸ್ವಲ್ಪ ಅದು ಅಂದ್ರೆ ಲೈಟ್ ಆಗಿ ಅಂದ್ರೆ ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಸೊ ಅದ್ ಬೇಡ. ಇಲ್ಲೊಂದು ಕಪ್ಪೆ ರೈಡ್ ಇದೆ. ಅದಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ. ನೋಡ ಅಮ್ಮ ಏನ್ ಹೇಳ್ತಾರೆ ಅಂತ. ಅವ್ರೇನೋ ಓಕೆ ಅಂದ್ರೆ ಮಾತ್ರ ಓಕೆನಾ, ಆಮೇಲೆ ನೋಡಿಸ್ಕೊಡೋದ್ ಬೇಡ ಅಂತ ಅಷ್ಟೇ ನಾನು. ಅಮ್ಮ ಬರ್ತಾ ಇದ್ದಾರೆ ರೈಡ್ ಮುಗಿಸ್ಕೊಂಡು. ಚೆನ್ನಾಗಿತ್ತ ಅಮ್ಮ ಸೆಕೆಂಡ್ ಟೈಮ್? ಅಮ್ಮ ಇದು ಆಡ್ತಾರೆ ಕಪ್ಪೆ ರೈಡು? ಕಪ್ಪೆ ರೈಡ್ ಆಡಲ್ವಾ? ಓಕೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಓಷನ್ ಹೋಗೋಣ. ನೋಡಿ ಈ ರೈಡ್ ಇಷ್ಟು ಫಾಸ್ಟ್ ಮೂವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅಮ್ಮನಿಗೆ ಭಯ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಹೋಗ್ತಿಲ್ಲ. ಅದ್ರ ಮೇಲೆ ವೇಟ್ ಬರ್ತಾ ಇದೆ ರೈಡ್. ಇವಾಗ ನೋಡಿ ಒಂದು ರೈಡ್ ಬರ್ತಾ ಇದೆ, ಅದು ತುಂಬಾ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಸೊ ಅದಕ್ಕೆ ಅಮ್ಮ ಬೇಡ ಅಂತ ಸುಮ್ಮನೆ ಆದ್ವಿ. ಇವಾಗ ಕಪ್ಪೆ ರೈಡ್ ಯಾವ ತರ ಹೋಗುತ್ತೆ ಅಂತ ಅಮ್ಮ ನೋಡ್ತಾರೆ. ಅಮ್ಮ ಡಿಸೈಡ್ ಮಾಡ್ತಾರೆ ನೆಕ್ಸ್ಟ್ ಹೋಗೋದಾ ಬೇಡವಾ ಅಂತ. ನೋಡಿ ಅಮ್ಮ ಯಾವ ತರ ಹೋಗುತ್ತೆ ಅಂತ. ಅದು ಅಮ್ಮ ನೋಡ್ತಾ ಇದಾರೆ. ಅವ್ರಿಗೆ ಓಕೆ ಅನ್ಸಿದ್ರೆ ಮಾತ್ರ ಈಗ ಹೋಗೋಣ. ಓಕೆನಾ? ಕಪ್ಪೆ ರೈಡ್ ಸಿಂಪಲ್ ಆಗಿದೆ, ಬಟ್ ಅಮ್ಮನ ಧೈರ್ಯ. ಅಮ್ಮ ಹೋಗೋಣ ಮಾತ್ರ ಹೋಗೋಣ ಅಷ್ಟೇ. ಅಮ್ಮ ಏನ್ ಹೇಳ್ತೀರಾ? ಹೋಗುತ್ತಾ ಬೇಡ್ವಾ? ಹೋಗುತ್ತಾ ಬೇಡ್ವಾ? ಬೇಡ್ವಾ? ಭಯ ಆಗ್ತಾ ಇದೆ. ಈಗ ಹೋಗುತ್ತೆ ರೈಡ್. ಬನ್ನಿ ಅಮ್ಮ ನೆಕ್ಸ್ಟ್ ರೈಡ್ ಹೋಗೋಣ. ಇವಾಗ ನಾವು ಮೈಕ್ರೋ ಓಷನ್ ಮುಗಿಸ್ಕೊಂಡು ನೆಕ್ಸ್ಟ್ ಅಮ್ಮನ ಜೊತೆ ನಾನು ಎಂಡ್ಲೆಸ್ ಓಷನ್ ಹೋಗ್ತಾ ಇದೀನಿ. ಅಮ್ಮ ಬನ್ನಿ. ಇಲ್ಲ ಗೊಂಬೆಲೆ ಇರುತ್ತೆ, ಯಾರಾದ್ರೂ ಬೇಕಾದ್ರೆ ಮಾಡ್ಕೋಬಹುದು. ಬನ್ನಿ ಅಮ್ಮ. ಅಮ್ಮ ಅಮ್ಮ ಹೇಳ್ತಾ ಇದ್ದಾರೆ ನೀವೆಲ್ಲಾ ಮೀನ್ ನೋಡ್ತೀವಿ ಅಲ್ವಾ ಅಂತ. ಈ ಸೀ ವರ್ಡ್ ಅಂದ್ರೆ ಅಕ್ವೇರಿಯಂ ಮೀನ್ಸ್ ಫುಲ್ ಆಫ್ ಮೀನ್. ಹತ್ರ ಹೋಗಿ ಅಮ್ಮ, ನೀವು ಮುಟ್ಬೋದು ಅದನ್ನ. ಇಲ್ಲಿ ಡಿಫ್ರೆಂಟ್ ಆಗೆಲ್ಲ ಹೋಗ್ತಾ ಇದೆ. ತುಂಬಾ ಖುಷಿ ಆಗಿದ್ದಾರೆ. ಮುಂದೆ ಹೋಗೋಣ ಅಮ್ಮ ಬನ್ನಿ. ನೋಡಿ ಇದೆ ಎಂಡ್ಲೆಸ್ ಓಷನ್ ಅಂತ. ಇವಾಗ ನಾವು ಲಿಫ್ಟ್ ಇಂದ ಕೆಳಗೆ ಇಳ್ಕೊಂಡು ಮತ್ತೆ ಸ್ಟೇಟ್ಸ್ ಕೆಳಗೆ ಇಳ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಬನ್ನಿ ಅಲ್ಲಿಗೆ ಹೋಗೋಣ. ಭಯ ಆಗಲ್ಲ ಹೋಗಿ. ಇದು ಕೆಳಗೆಲ್ಲ ನೀರಿದೆ. ಬನ್ನಿ 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 ಅಮ್ಮ, ಭಯ ಆಗಲ್ಲ. ಬನ್ನಿ. ನೋಡಿ ಅಮ್ಮ ಎಷ್ಟು ಉದ್ದ ಇದೆ ಅಲ್ಲ. ನೋಡಿ ಎಂಡ್ಲೆಸ್ ಓಷನ್ ಅಂತ.
ಇವಾಗ ನಾವು ಎಂಡ್ಲೆಸ್ ಓಷನ್ ಮುಗಿಸ್ಕೊಂಡು ರಾಕ್ ಪಾಯಿಂಟ್ ಹೋಗ್ತಾ ಇದೀವಿ. ಇವಾಗ ರಾಕಿ ಪಾಯಿಂಟ್ ಹೋಗ್ತಾ ಇದ್ವಿ. ಬನ್ನಿ ಒಳಗೆ ಹೋಗೋಣ. ಸೀರೆ ಏನ್ ನೋಡಿ ಹೇಗಿದೆ. ರಾಕ್ ಪಾಯಿಂಟ್ ಬಂದು ಪೂರ್ತಿ ಸೀರೆ ಇರುತ್ತೆ. ನೋಡಿ ಫುಡ್ ಬೇಕಿದ್ರೆ ಕೊಡ್ತಾರೆ ಅವರು. ಫುಡ್ ಹಾಕಿದ್ರೆ ಅದು ಜಂಪ್ ಮಾಡಿ ಅದನ್ನ ಸೀ ಲಯನ್ ಇದು ನೇಮ್ ಬಂದು. ಇವಾಗ ನಾವು ರಾಕಿ ಪಾಯಿಂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ತಾ ಇರೋ ಝೋನ್ ಬಂದು ಪೋಲಾರ್ ಓಷನ್ ಅಂತ. ಇದ್ರೊಳಗೆಲ್ಲ ಪೆಂಗ್ವಿನ್ ಇರುತ್ತೆ. ಬನ್ನಿ ಒಳಗೋಣ. ಬಾತುಕೋಳಿ, ಎಕ್ಕರೆ, ಹಲೋ ಹೇಗಿದೆ ಅದು? ಹೆಚ್ಚು ಮಾಡ್ತೀರಮ್ಮ? ಬರ್ತಾ ಇದೆ. ಚಿಕ್ಕ ಚಿಕ್ಕ ಇವೆಲ್ಲ ದೊಡ್ಡದಲ್ಲೋಯ್ತು. ಹುಡ್ತು Always remember when eating this thing, where's that to mouth is pretty. This you can't grab a ketchup mayonnaise mustard from here. Yeah, okay. Mayonnaise mat lena. Don't take the mayonnaise. ನಾನು ಅಮ್ಮ ಸ್ನಾಕ್ಸ್ ತಿನ್ಕೊಂಡು ಇವಾಗ ಸೀಲೆಂದು ಶೋ ಇತ್ತು, ಸೊ ನೋಡೋಣ ಅಂತ ಬಂದ್ವಿ. And arrangements be ready at all times. So try this. 1, 2, 3, 4. Okay. And 1, 2, 3, 4. Okay. Take it easy. If you see an illegal fishing person, please make some noise and let us know. All right, come on, Captain. Let's go see what we can find. Oh man, I hope he can swim. Headquarters! We have a situation here at Sea Lion Tavern. Come in! Over! Stand down, Sandy. I think I can handle this. Listen here, troublemaker. You're gonna have to answer for all the fishing. Oh no. ನಾನು ಮತ್ತೆ ಅಮ್ಮ ಡಾಲ್ಫಿನ್ ಶೋ ನೋಡೋಣ ಅಂತ ಬಂದಿರ್ತೀವಿ. ಡಾಲ್ಫಿನ್ ಶೋ ಇದೆ. ನಾವು ಆಲ್ರೆಡಿ ಸೀ ಲಯನ್ ಶೋ ಮುಗಿದಿದೆ. ಸೀ ಲಯನ್ ಆಗಿರ್ಲಿ, ಡಾಲ್ಫಿನ್ ಆಗಿರ್ಲಿ, ಎಲ್ಲ ಟೀಚಿಂಗ್ ಮತ್ತೆ ಎಕ್ಸ್ಪೀರಿಯನ್ಸ್ ಇರುವಂತ ಪ್ರಾಣಿಗಳು. ಮುಂಚೆಗೆ ಹೇಳ್ಕೊಟ್ಟಿರ್ತಾರೆ ಯಾವ ತರ ಮಾಡೋದಂತೆಲ್ಲ. ಆ ತರ ಚೆನ್ನಾಗಿ ಕಲ್ತಿರ್ತಾರೆ ಮತ್ತೆ ಲರ್ನ್ಡ್ ಆಗಿರುವಂತ ಪ್ರಾಣಿಗಳು ಇವೆಲ್ಲ. ಸೊ ಅದನ್ನ ಶೋ ನೋಡೋಣ ಅಂತ ಬಂದಿದೀವಿ. ಇವತ್ತು ಸಿ ಬಣ್ಣ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಫುಲ್ ವಾಕಿಂಗ್ ಟೂರ್ ಆಗಿರೋದ್ರಿಂದ ನಮ್ಮ ಅತ್ತೆಗೂ ನಮ್ಗೆ ಇಬ್ರಿಗೂ ಕಾಲ ಬಂದ್ಬಿಟ್ಟಿದೆ. ಮೇನ್ ನನಗಿನ ನಮ್ಮ ಅತ್ತೆಗೆ ಸಕ್ಕ ಸುಸ್ತಾಗ್ಬಿಟ್ಟಿದೆ, ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಸೊ ನಾ ಇವಾಗ ಅವ್ರನ್ನ ಕೇಳೋಣ ಹೇಗಿತ್ತು ಸೀವರ್ಡ್, ಏನ್ ಅನ್ಸ್ತು ಅಂತ ಅವ್ರನ್ನ ಕೇಳೋಣ. ಸೀವರ್ಡ್ ಬಂದಿದ್ರಲ್ವಾ ಅಮ್ಮ, ಸೀವರ್ಡ್ ನೋಡಿ ನಿಮ್ಗೆ ಏನಂತ ಅನಿಸ್ತು? ನಿಮ್ಗೆ ಯಾವ ತರ ಇತ್ತು ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳಿ ಅಮ್ಮ ನಮ್ಮ ಹತ್ರ. ಸೀವರ್ಡ್ ಚೆನ್ನಾಗೈತೆ, ತುಂಬಾ ಇಷ್ಟ ಆಯ್ತು ನನಗೆ. ಚೆನ್ನಾಗಿತ್ತು ನೋಡಕ್ಕೆ, ಬಂದ್ಬಿಟ್ರೆ ಕನ್ಸಲ್ಲ ಆ ತರ. ಅದೇ ಹೇಳಿವಾ, ಯಾರು ಕಟ್ಟಿದದನ್ನ ತಲೆಗಾರ ಎಲ್ಲಿತ್ತು.
ಸ್ವಲ್ಪ ವಾಕಿಂಗ್ ಸ್ವಲ್ಪ ಅಮ್ಮ ಟಯರ್ಡ್ ಆಗಿದೆ ಅಷ್ಟೇ. ಬಟ್ ಹೋಲ್ಸೇಲ್ ಅಮ್ಮ ತುಂಬಾ ಇಷ್ಟ ಆಗಿದೆ. ಅಮ್ಮ ಮತ್ತೆ ತುಂಬಾ ಎಂಜಾಯ್ ಕೂಡ ಮಾಡಿದ್ರು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ, ಟು ಲೈಕ್ ಅಂಡ್ ಕಮೆಂಟ್ಸ್. ಯು ಇನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್.